ನಮಸ್ಕಾರ ವೀಕ್ಷಕರೇ, ಆಸ್ಕ್ ಇಂಡಿಯಾಗೆ ಸ್ವಾಗತ. ನಾನು ವಿಠಲ್ ಪವಾರ್. ಈ ಒಂದು ಕ್ರಾಂತಿ ಸಂಘಟನೆಯ ಮನವಿಗೆ ಸ್ಪಂದಿಸಿದಂತ ಎಲ್ಲ ನನ್ನ ಹಿಂದೂ ಸಮಾಜದ ಬಂದವರಿಗೆ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಮನವಿ ಕಾರ್ಯಕ್ರಮಕ್ಕೆ ನಾವೇ ಸಾಹೇಬ್ರೆ ಆಗ್ರಹ ಮಾಡಕ್ಕೆ ಬಂದಿದ್ದೀವಿ. ತಾವೆಲ್ಲ ಭಾಗಿಯಾಗಿದ್ರಿ. ತಮ್ಮೆಲ್ಲರಿಗೂ ನಾನು ಕ್ರಾಂತಿ ಸಂಘಟನೆ ವತಿಯಿಂದ ಮಾನ್ಯ SP ಸಾಹೇಬರಿಗೆ ಮನವಿ ಕೊಡೋ ಮುಖಾಂತರ ಇವತ್ತು ಆಗ್ರಹ ಮಾಡಿದ್ವಿ. ರಾಜ್ಯದಲ್ಲಿ ಸಾಕಷ್ಟು ಹಿಂದೂ ಸಮಾಜದ ಯುವತಿಯರ ಮೇಲೆ ಸಾಕಷ್ಟು ಲವ್ ಜಿಹಾದ್ ಪ್ರಕರಣಗಳು ನಡೀತಾ ಇದೆ. ಅದಕ್ಕೆ ಇದನ್ನು ಪೊಲೀಸ್ ಇಲಾಖೆ ಸೂಕ್ತವಾಗಿ ಗಮನಿಸಿ ಯಾರ್ಯಾರು ಇಂಥ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಯಾರ್ಯಾರು ಹಿಂದೂ ಸಮಾಜದ ಯುವತಿಯರ ಮೇಲೆ ಷಡ್ಯಂತ್ರ ಮಾಡಿ ಲವ್ ಜಿಹಾದ್ ಮಾಡಿ ಅವ್ರ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ, ಅವರೆಲ್ಲರಿಗೂ ಕೂಡ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರ ನಾನು ಮಾಧ್ಯಮದ ಮುಖಾಂತರ ನಾನು ಆಗ್ರಹ ಮಾಡ್ತಾ ಇದ್ದಾರೆ. ಅದೇ ರೀತಿ ಮಾನ್ಯ SP ಸಾಹೇಬರು ಕೂಡ ನಮಗೆ ಭರವಸೆ ಕೊಟ್ಟಿದ್ದಾರೆ. ಈ ತನಿಖೆಯನ್ನು ನಾವು ಸಂಪೂರ್ಣವಾಗಿ ತನಿಖೆ ಮಾಡಿ ಆ ತಪ್ಪಿಸ್ಥರಿಗೆ ಸೂಕ್ತವಾದ ಶಿಕ್ಷೆಯನ್ನು ನಾವು ನೀಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಅದಕ್ಕೆ ನಾನು ಪೊಲೀಸ್ ಇಲಾಖೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೇನೆ. ಈ ರೀತಿ ಲವ್ ಜಿಹಾದ್ ಪ್ರಕರಣಗಳು ರಾಜ್ಯದಲ್ಲಿ ನಡೆಯದಂತೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಈ ಒಂದು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ಅದೇ ರೀತಿ PFI SDFI ಸಂಘಟನೆಗಳು ಸಾಕಷ್ಟು ಈ ಲವ್ ಜಿಹಾದ್ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ಶಂಕೆ ನಮಗಿದೆ. ಅದಕ್ಕೆ ಈ SDFI ಸಂಘಟನೆಯೂ ಕೂಡ ಮಾನ್ಯ ಗೃಹ ಮಂತ್ರಿಗಳು, ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬ್ಯಾನ್ ಮಾಡಬೇಕಂತೇಳಿ ನಾನು ನಿಮ್ಮ ಮುಖಾಂತರ ಆಗ್ರಹ ಮಾಡ್ತೇನೆ. ತಾವು ಈ ಅದೇ ಸರ್, ಈಗ ಹಿಂದೂ ಸಮಾಜ ನಾವು ಸಾಕಷ್ಟು ರೀತಿ ಹಿಂದೂ ಸಮಾಜದ ಲವ್ ಜಿಹಾದ್ಗೆ ಬಲಿಯಾಗಬೇಡ ಅಂತ ಸಾಕಷ್ಟು ರೀತಿಯಿಂದ ನಾವು ಸಂದೇಶ ಅವರೇ ಕೊಡ್ತಾನೆ ಇದ್ದೀವಿ. ಆದರೂ ಕೂಡ ಈ ಪ್ರಕರಣಗಳು ನಡೀತಾ ಇದೆ. ಅದಕ್ಕೆ ನಾನು ಹಿಂದೂ ಸಮಾಜಕ್ಕೆ ಮನವಿ ಮಾಡ್ತೇನೆ ಅಂದರೆ ಈ ಲವ್ ಜಿಹಾದ್ ಅನ್ನುವಂಥ ಷಡ್ಯಂತ್ರ ಬಹಳ ವ್ಯಾಪಕವಾಗಿ ಹರಡ್ತಾ ಇದೆ ರಾಜ್ಯದಲ್ಲಿ. ಅದಕ್ಕೆ ಹಿಂದೂ ಸಮಾಜದ ಯುವತಿಯರಲ್ಲಿ ಮತ್ತು ಪೋಷಕರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ತಾವು ತಮ್ಮ ಮಕ್ಕಳ ಜೊತೆ ಜಾಗೃತಿ ವಹಿಸಿ ಇಂಥ ಒಂದು ಪ್ರಕರಣಕ್ಕೆ ಬಲಿಯಾಗದಂತೆ ತಾವು ಮುನ್ನೆಚ್ಚರಿಕೆ ವಹಿಸಿ ಅಂತೇಳಿ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ಬಾಬು ಬಾಕ್ಲೆ ಕ್ರಾಂತಿ ಸಂಸ್ಕಾರ ಇದು ನಮ್ಮ ಅಣ್ಣನ ಮಗ 15 ವರ್ಷ ಅಣ್ಣನ ಮಗ ಬೇರೆ ಯಾರು ಈ ಥರ ಯಾರು ಹೆಣ್ಮಕ್ಳಿಗೂ ಆಗ್ಬಾರ್ದು. ಈಗ ನಮ್ಮ ಮನೆ ಹೋಗಿ ಏನು ದುಃಖ ಪಡೋಕೆ ನಮಗೆ ಗೊತ್ತಾಯ್ತು. ಅದು ಹೋಗಿ ಎಲ್ಲ ನೋಡ್ಕೊಂಡು ಬರ್ತೀನಿ. 15ರಿಂದ 20 ಮಂದಿ ಅಡ್ಮಿಟ್ ಅದಾರ. ಈ ಥರ ಆದರೆ ಏನು ಮಾಡಬೇಕು? ಎಷ್ಟು ಸುರಕ್ಷತೆ ಕಾಯಬೇಕು? ನಾವು ನಮ್ಮ ಹುಡುಗಿಯರಿಗೆ ಸಾಲಿಗೆ ಅಂತಂದು ಕಳಿಸಿರ್ತೀವಿ, ಇಂಥ ಕೆಲಸಕ್ಕೆ ಅಂತಂದು ಕಳಿಸ್ತೀವಿ. ತಮ್ಮ ಮನೆ ಅಕ್ಕಂಗೆ ಆದ್ರೆ ಆದರೂ ಸುಮ್ಮನೆ ಇರ್ತಿದ್ದೆ ಅವಂಗೆ ಜೈಲು ಶಿಕ್ಷೆ ಆಗಲೇಬೇಕು, ಜೀವಾವಧಿ ಶಿಕ್ಷೆ ಅವ್ಗೆ ಆಗಲೇಬೇಕು. ಹಂಗೆ ಮಾತ್ರ ಬಿಡಬಾರ್ದು. ಇವತ್ತು ಇದಾಕೈತಿ, ನಾಳೆ ಇನ್ನೊಬ್ಬರು ಹುಡುಗರಿಗೂ ಈ ಥರ ಮತ್ತೆ ಕೈ ಕೊಡ್ತಾರೆ. ಅವರು ಈ ಥರ ಆಗಬಾರ್ದು. ಯಾರಾದ್ರೂ ಹೋಗಬಾರ್ದು. ಮನೆಯೊಳಗೆಲ್ಲ ನಾವು ಚಲೋತ್ನಾಗ ನೋಡ್ಕೊತಾ ಇದ್ವಿ. ಈ ಹುಡುಗರು ಹೋಗಿ ಹಂಗೆ ತಲೆ ಕೆಡಿಸಿ ಆ ಥರ ಮಾಡ್ಯಾರ. ಹಿಂಗೆ ಜೀವಾವಧಿ ಶಿಕ್ಷೆ ಆಗಲೇಬೇಕು. ಹಂಗೆ ಮಾತ್ರ ಬೇಡಬಾರ್ದು. ಇಲ್ರಿ, ಈಗ 2 ಸಲ ಗೊತ್ತಾಗಿತ್ತು ರೀ. ಅಷ್ಟೇ ನಮ್ಮ ಅಣ್ಣವ್ರು ಹೇಳಿ ಬೈದು ಸುಮ್ಮ ಕುಂದಿರ್ಸಿದ್ರು. ಅದೇ ಸುಮ್ಮ ಕುಂದಿರ್ಸಿದ್ರು. ಈ ಹುಡುಗರು ಆಗ್ಲೇ ಹೋಗಿ ಮತ್ತೆ ಆ ಹುಡುಗಿ ಟಾರ್ಚರ್ ಮಾಡೋದು ಆ ಥರ ಎಲ್ಲ ಮಾಡ್ಯಾರ. ಮಾಡಿನೇ ಇದು ಮಾಡಿದ್ವಿ. ಆಕೆ ಟೈಮಿಗೆ ಹೋಗಿ ಸುಸೈಡ್ ಮಾಡ್ಕೊಂಡ. ಏನೂ ಇಲ್ಲ. ಒಮ್ಮೆ ಹೇಳಿದ್ದ. ಒಮ್ಮೆ ಹೇಳಿದಕ್ಕೆ ನಮ್ಮ ಅಣ್ಣವ್ರು ಹೋಗಿ ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ ಬಂದಿದ್ರು. 2 ಸಲ ಬುದ್ಧಿವಾದ ಹೇಳಿ ಬಂದಿದ್ರು. ಬುದ್ಧಿವಾದ ಹೇಳಿ ಬಂದರೆ ದೂರ ಸರಿತಾನೆ ಅಂತ. ಈಗ ಯಾರೂ ಇಲ್ಲ ಟೈಮಿಗೆ ಈ ಹುಡುಗಿ ಈ ಥರ ಮಾಡ್ಕೊಂಡ್ಬಿಟ್ಟಾರೆ. ಅವ್ನು ಜೀವಾವಧಿ ಶಿಕ್ಷೆ ಆಗಬೇಕು. ಕೂಳು ನೀರು ಏನು ಕೊಟ್ಟಾರ ಆ ಥರ ಮಾಡಬೇಕು. ಈಗ ಆ ಥರ ಮಾಡ್ಕೊಂಡು ಈಗ ನೀರು ಅಥವಾ ಊಟ ಏನು ಆ ಥರ ಆಗಲಿಲ್ಲ.